ಶುರು ಮಾಡೋಣ. ನಿಖಿಲ್ ಅವ್ರು ಬರ್ತಾ ಇದ್ದಾರೆ, ಕರೆದ್ಬಿಡಿ. ಎಚ್ ಕೆ ಕುಮಾರಸ್ವಾಮಿ ಅವರೊಬ್ರು. ಈಗ ಹಾಸನಾಂಬ ದೇವಸ್ಥಾನದಾಗ ಯಾರು ಇಲ್ವ ಈಗ? ಇಲ್ಲ ಎಲ್ಲ ಇಲ್ಲಿ ಬಂದಿದ್ದಾರಲ್ಲ, ಎಲ್ಲ ಇಲ್ಲೇ ಬಂದು ಇನ್ನೇ ಯಾರು ವಿ ಐ ಪಿ ಈಗೇನು ವಿ ವಿ ಪಿ ಇದಿಲ್ಲ, ಕ್ಲೋಸ್. ಟೈಮ್ 12:30. ಕ್ರೌಡ್ ಜಾಸ್ತಿ 3 ಲಕ್ಷ ಆಗುತ್ತಂತ ಇವತ್ತು. 3 ಲಕ್ಷ. ಹಬ್ಬ ಬೇರೆ ಶುರು ಆಗುತ್ತಲ್ಲ, ನಾವು ಬರೋಕ್ಕೇಳಿ ಬೇಗ. ಇದೆಲ್ಲ ಹಿಂಗೆ ಪರ್ಮನೆಂಟ್ ಹಿಂಗೆ ಇರುತ್ತಾ? ಪರ್ಮನೆಂಟ್ ಹಿಂಗೆ ಇರಂಗಿಲ್ಲ, ಚಾರ್ಮೆಂಟ್ ಟೆಂಟ್ ಇರಬೇಕು. ಅಡಿಕೆ ಫಸಲು ಯಾವಾಗ ಬಿಡುತ್ತೆ ಅಲ್ಲಿ? ಅಡಿಕೆ ಫಸಲು ಯಾವಾಗ ಬಿಡುತ್ತೆ? ಆರಾಮಾಗಿ ಕೂತ್ಕೊಳ್ಳಿ. ಇನ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಈ ಕಡೆ ಫೇಸಿಂಗ್ ಇರಬೇಕು. ರೇವಣ್ಣ ಬೈತಾರೆ. ಪೂರ್ವ ಹಿಂಗೆ. ಎಸ್, ನಾನು ಅದನ್ನೇ ಹೇಳಿದ್ದೆ. ಆಯ್ತು ಸುಮ್ಮನೆ. ಈಗ ನಿಮಗೂ ಎಲ್ಲ ಇದೆಯಾ ಬರೋದ ವಾಸ್ತು? ಬಾರಣ ಕುಮಾರಸ್ವಾಮಿ, ನೀವು ಕೂತ್ಕೊಳ್ಳಿ, ನೀವು ಕೂರಿ. ಚೇರ್ ಹತ್ತತ್ರ ಮಾಡ್ಕೊಳ್ಳಿ. ಇಲ್ಲಿ ಬನ್ನಿ ಅಣ್ಣ. ಸ್ವಲ್ಪ ಇನ್ನೊಂದು 10 ಕ್ಯಾಮ್ರಾ ಹಾಕೊಂಡ್ರೆ ಫ್ರೇಮ್ ಸಿಗ್ತದೆ. ಅದೇ ಸರಿ ಸರಿ ಮಾಡೋಣ. ಬನ್ನಿ ಅಣ್ಣ, ನೀವು ಬನ್ನಿ ಅಣ್ಣ. ಸರಿಯಾಗಲ್ಲ, ನಾನು ಬರೋಲ್ಲ ಅಂದೆ, ಕೇಳ್ತೀಯ ನೀನು? ಪ್ರಥಮವಾಗಿ ನಮ್ಮ ಜಿಲ್ಲೆಯ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ದೇವಸ್ಥಾನದಲ್ಲಿ ದೀಪಾವಳಿ ಶುಭಾಶಯಗಳನ್ನು ಕೋರ್ಬಿಟ್ಟಿದ್ದೀನಿ ನಿಮಗೆಲ್ಲ. ಇನ್ನೂ ಇಲ್ಲಿ ಕೆಲವರು ಪ್ರಿಂಟ್ ಮೀಡಿಯಾದವರು ಬಹುಶಃ ಅಲ್ಲಿದ್ರಲ್ಲೋ ಗೊತ್ತಿಲ್ಲ. ಇದರಿಂದ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ. ಭಗವಂತ ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ. ಇವತ್ತಿನ ದಿನ ನಾನು ನಮ್ಮ ಒಂದು ಕುಟುಂಬದಿಂದ ನಾವೆಲ್ಲರೂ ದೇವಸ್ಥಾನಕ್ಕೆ ಒಂದು ದೇವರಿಗೆ ಪೂಜೆ ಸಲ್ಲಿಸ್ತಕ್ಕಂಥದ್ದಕ್ಕೆ ಬಂದಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಕಳೆದ ಹಲವಾರು ತಿಂಗಳಿಂದ ನಾನು ಸ್ವಲ್ಪ ಬೇರೆ ರೀತಿಯ ಒಂದು ಸಮಸ್ಯೆಗಳನ್ನೇನು ಎದುರಿಸ್ತಾ ಇದ್ದೆ. ಬಹುಶಃ ಹಲವಾರು ಜನ ನನ್ನ ಮಾಧ್ಯಮದ ಹಿತೈಷಿಗಳು ಸಹ ನನ್ನ ಒಂದು ಚಟುವಟಿಕೆಗಳಲ್ಲಿ ಪುನಃ ಭಗವಂತ ಶಕ್ತಿ ಕೊಡಲಿ ಅಂತಕ್ಕಂಥದ್ದು ನೀವುಗಳು ಹಾರೈಸಿದ್ದೀರಿ ಅಂತಕ್ಕಂಥದ್ದು ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಬಹುಶಃ ನಾನು ನಿನ್ನೆಯಿಂದ ಮಂಡ್ಯದಲ್ಲೇನು ಪ್ರವಾಸ ಪ್ರಾರಂಭ ಮಾಡಿದ್ದೇನೆ. ಈ ಪ್ರವಾಸ ಪ್ರಾರಂಭ ಮಾಡಿದ ನಂತರ ವಿಶೇಷವಾಗಿ ನಮ್ಮ ಪಕ್ಷದ ಬಗ್ಗೆ ಹಲವಾರು ನಮ್ಮ ಪಕ್ಷದ ಬಗ್ಗೆ ಅಭಿಮಾನ ಇಟ್ಟಂಥವರು, ನಮ್ಮ ಪಕ್ಷ ಸರ್ವನಾಶ ಮಾಡಬೇಕು ಅಂತಕ್ಕಂಥ ಒಂದು ಹೃದಯದಲ್ಲಿ ಭಾವನೆಗಳು ಇಟ್ಕೊಂಡಂಥವರು ಎಲ್ಲರಿಗೂ ಬಹುಶಃ ಉತ್ತರ ದೊರಕಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಜನತಾದಳ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಜನಮಾನಸದಿಂದ ದೂರ ಸರಿಯತಕ್ಕಂಥ ಪಕ್ಷ ಅಲ್ಲ ಇದು. ಈಗಾಗಲೇ
ನಮ್ಮ ಪಕ್ಷದ ಯುವಜನತಾದಳದ ಅಧ್ಯಕ್ಷರು ನಮ್ಮೆಲ್ಲ ಶಾಸಕ ಮಿತ್ರರುಗಳು ಮತ್ತು ಹಲವಾರು ಮಾಜಿ ಶಾಸಕರ ಜೊತೆಗೂಡಿ ರಾಜ್ಯದಾದ್ಯಂತ ಪ್ರವಾಸವನ್ನು ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮಾಡಿದಂಥದ್ದೇನಿದೆ, ಜನರೊಂದಿಗೆ ಜನತಾದಳ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ಸುಮಾರು ಈಗಾಗಲೇ 50ರಿಂದ 60 ಕ್ಷೇತ್ರಗಳಿಗೆ ಪ್ರವಾಸ ಮಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ. ಉತ್ತಮವಾದಂಥ ಪ್ರತಿಕ್ರಿಯೆಗಳು ಮತ್ತು ಕಾರ್ಯಕರ್ತರಲ್ಲೂ ಒಂದು ರೀತಿಯ ಸಂಘಟನೆಗೆ ಉತ್ಸಾಹ ತುಂಬಿರ್ತಕ್ಕಂಥದ್ದೇನಿದೆ. ನನ್ನ ಒಂದು ಅನುಪಸ್ಥಿತಿ ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅವರ ಒಂದು ವಯಸ್ಸಿನ ಹಿನ್ನೆಲೆ ಮತ್ತು ಅವರ ಆರೋಗ್ಯದ ಹಿನ್ನೆಲೆಯಲ್ಲೂ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಪಕ್ಷದ ಮುಖಂಡರು ಸಂಘಟನೆಯ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡೇ ಹೊರಟಿದ್ದಾರೆ. ಒಂದು ರಾಜ್ಯದಲ್ಲಿ ಈ ಬಾರಿ ಪ್ರಾರಂಭಿಕ ಹಂತದಲ್ಲಿ ಉತ್ತಮವಾದಂಥ ಮಳೆ ಪ್ರಾರಂಭ ಆಯಿತು. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕಲ್ಯಾಣ ಕರ್ನಾಟಕ 5 ಜಿಲ್ಲೆಗಳು, ಅಲ್ಲಿಯ ರೈತರು ಭಾಳ ಸಂಕಷ್ಟಕ್ಕೊಳಗಾದರು. ನಂತರ ಬಂದಂಥ ಒಂದು ಭಾರಿ ಮಳೆಯ ಅನಾಹುತಗಳಿರ್ಬೋದು, ಮಹಾರಾಷ್ಟ್ರದಲ್ಲಿ ಏಕಾಏಕಿ 3ರಿಂದ 4 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ 5 ಲಕ್ಷದವರೆಗೆ ಪ್ರತಿದಿನ ಮಹಾರಾಷ್ಟ್ರದಿಂದ ಬಿಟ್ಟಂಥದ್ದೇನಿದೆ, ಆ ಭಾಗದಲ್ಲಿ ನೂರಾರು ಹಳ್ಳಿಗಳು ಜಲಾವೃತವಾದಂಥದ್ದು ಮತ್ತು ಸುಮಾರು 12 ಲಕ್ಷದಿಂದ 13 ಲಕ್ಷ ಹೆಕ್ಟರ್ವರೆಗೆ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಪ್ರಥಮವಾಗಿ ರೈತರಿಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸಕ್ಕೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಂಥದ್ದು ಜನತಾದಳ. ಅಂಥ ಒಂದು ಸನ್ನಿವೇಶದಲ್ಲಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷ ಮತ್ತು ನಮ್ಮ ಸ್ನೇಹಿತರುಗಳು ಸಹ ನಮ್ಮ ಮಿತ್ರ ಪಕ್ಷದಲ್ಲೂ ನಾನು ಗಮನಿಸ್ತಾ ಇದ್ದೆ, ಇಲ್ಲಿ ಯಾವೊಂದು ವಿಷಯದ ಬಗ್ಗೆ ಆಡಳಿತ ಪಕ್ಷ ಗಮನ ಹರಿಸಬೇಕು, ಗಮನ ಹರಿಸ್ತಾ ಇದ್ದಾಗ ವಿರೋಧ ಪಕ್ಷಗಳು ಸಹ ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡಬೇಕು. ಅದು ಎಲ್ಲೋ ಒಂದು ಕಡೆ ನಾಡಿನ ನಮ್ಮ ಕೃಷಿ ವಲಯದಲ್ಲಿ ನಿರಾಸೆ ಮೂಡಿತು ಅಂತಕ್ಕಂಥದ್ದು ನಾನು ಗಮನಿಸಿರ್ತಕ್ಕಂಥದ್ದು. ನಾನು ಇವತ್ತೇನು ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳ್ತಾ ಇದ್ದೇನೆ, ಬಹುಶಃ ನಿಮ್ಮ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆ ನಮ್ಮ ರೆಪ್ರೆಸೆಂಟೇಟಿವ್ ಕೂತಿದ್ದಾರೆ ಭೋಜಗೌಡರು, 2-3 ಸಲ ಫೋನ್ ಮಾಡಿದ್ದೆ ನಾನು ಅವರಿಗೆ. ಏನು ಪರಿಸ್ಥಿತಿಗಳು ಮೂಡಿಗೆರೆ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಅಂತೇಳಿ. ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾನು ಯಾರನ್ನೂ ಟೀಕೆ ಮಾಡಬೇಕು ಅಂತ ಅಲ್ಲ. ಕಳೆದ 2.5 ವರ್ಷದಿಂದ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ತಾವು ಇಂಥ ಒಂದು ಸರ್ಕಾರಗಳ ಕೆಲವು ವಿಷಯಗಳನ್ನು ಬೇರೆ ರೀತಿಯಲ್ಲಿ ಜನರಿಂದ ಮರೆಮಾಚ್ತಕ್ಕಂಥದ್ದಕ್ಕೆ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಹೊರತುಪಡಿಸಿ ಅವರ ಒಂದು ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೆ ಹಲವಾರು ರೀತಿಯಲ್ಲಿ ಸರ್ಕಾರ ನಡ್ಕೊಂಡಂಥ ರೀತಿ ಏನಿದೆ,
ನುಡಿದಂತೆ ನಡೆದಿದ್ದೇವೆ ಅನ್ನೋದು ಒಂದು ಭಾಗ. ನನಗೆ ಇದು ಯಾವುದೋ ನಮ್ಮ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ದೇಶದಲ್ಲೇ ಎಲ್ಲ ಕಡೆ ಪ್ರತಿ ರಾಜ್ಯಗಳಲ್ಲೂ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಕಾಂಪಿಟೇಷನಲ್ಲಿ ನಡೀತಾ ಇದೆ. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ಮಾಡಿ ನೀವು ಗ್ಯಾರಂಟಿ ಸ್ಕೀಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಎಂದೂ ವಿರೋಧ ಮಾಡಿಲ್ಲ ವೈಯಕ್ತಿಕವಾಗಂತ. ಇಲ್ಲ ದುಡ್ಡಿನ ಕೊರತೆ ಬರುತ್ತೆ ಅಂತಲೂ ನಾನು ಹೇಳಿಲ್ಲ. ನಮ್ಮ ರಾಜ್ಯ ಯಾವುದೇ ರೀತಿಯ ಆರ್ಥಿಕವಾಗಿ ಎಷ್ಟೇ ಕಳಪೆ ಸರ್ಕಾರಗಳು ಬಂದರೂ ನಾಡಿನ ಜನತೆ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ದೇಶದಲ್ಲಿ ನಮ್ಮ ನಾಡಿನ ಜನತೆ ಸಮರ್ಥರಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು 2 ಅವಧಿನಲ್ಲಿ ಒಂದು ಕಡಿಮೆ ಅವಧಿಯ ಅಧಿಕಾರ ನಡೆಸಿದರೂ ನನಗೆ ನಾಡಿನ ಜನತೆಯ ಬಗ್ಗೆ ಎಳ್ಳಷ್ಟು ಸಂಶಯ ಇಲ್ಲ. ಇವತ್ತು ಈ ಸರ್ಕಾರ ಬಂದ ನಂತರ ಯಾವ್ಯಾವ ಬಾಬ್ತಿಗೆ ಯಾವ್ಯಾವ ರೀತಿ ತೆರಿಗೆಗಳನ್ನು ಹೆಚ್ಚಿಸಿ ಜನಗಳ ಜೋಬು ಕೈ ಹಾಕಿ ಖಜಾನೆ ತುಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಆ ದುಡ್ಡನ್ನು ಜನತೆ ಕಟ್ಟಂಥದ್ದೇನಿದೆ ಆ ತೆರಿಗೆ ರೂಪದಲ್ಲಿ ಎಷ್ಟರ ಮಟ್ಟಿಗೆ ಗುಣಾತ್ಮಕವಂಥ ಕೆಲಸಗಳಿಗೆ ಅದನ್ನು ವಿನಿಯೋಗ ಮಾಡಿದ್ದಾರೆ, ಎಷ್ಟು ಹಣ ಇವತ್ತು ತೆರಿಗೆ ರೂಪದಲ್ಲಿ ಇವರೇನು ಯಾವ್ಯಾವ ಬಾಪ್ನಲ್ಲಿ ಏರಿಕೆ ಮಾಡಿದರು ಅದರ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಅಂತ ಹೇಳಿ ನಾನು 5-6 ತಿಂಗಳಿಂದನೇ ಸರ್ಕಾರಕ್ಕೆ ಗಮನ ಸೆಳೆದೆ. ಆದರೆ ಅದರ ಬಗ್ಗೆ ಒಂದು ಸಣ್ಣ ಪದದ ಚಕಾರ ಎತ್ತಲಿಲ್ಲ. ನಾನು ಸರ್ಕಾರಕ್ಕೆ ಸತ್ಯಾಂಶವನ್ನು ಹೊರಗಿಡಿ ಅಂತ ಹೇಳಿದಾಗ ಇವತ್ತು ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ಇವತ್ತು ಯಾವೊಂದು ರೀತಿಯಲ್ಲಿ ತೆರಿಗೆ ಹೆಸರಿನಲ್ಲಿ ಒಂದು ರೀತಿ ದರೋಡೆ ಮಾಡಿದ್ದಾರೆ. ಇವತ್ತು ಸಹ ನಾನು ಬೆಳಗ್ಗೆ ಬರಬೇಕಾದ್ರೆ ಒಂದು ದಿನಪತ್ರಿಕೆಯಲ್ಲಿ ಗಮನಿಸಿದೆ. ಆ ಪತ್ರಿಕೆಯಲ್ಲಿ ಫ್ರಂಟ್ ಶೀಟಲ್ಲಿ ಬರೆದಿದ್ದಾರೆ, ಸರ್ಕಾರದ ಅಧಿಕಾರಿಗಳು ಸರ್ಕಾರದ ಒಂದು ಆದೇಶದ ಮೇರೆಗೆ ನಿಮ್ಮ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರು ಏನಿದ್ದಾರೆ ಆ ಮದ್ಯಪಾನ ಮಾರಾಟ ಮಾಡ್ತಕ್ಕಂಥವ್ರ ಮೇಲೆ ಒತ್ತಡಗಳನ್ನು ಹಾಕಿ, ಅಧಿಕಾರಿಗಳಿಗೆ ಒತ್ತಡ ಹಾಕಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಾಯ ತರಲಿಕ್ಕೆ, ಇನ್ನೂ ಹೆಚ್ಚಿನ ಮದ್ಯ ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿದ್ದಾರೆ. ಆ ಮಾರಾಟ ಮಾಡ್ತಕ್ಕಂಥ ಗುತ್ತಿಗೆದಾರರೇನಿದ್ದಾರೆ ಈ ರೀತಿಯಾದ ನಾವು ಬದುಕೋದೇ ಹೇಗೆ? ನಾವು ಸರ್ಕಾರದ ವಿರುದ್ಧ ಈ ರೀತಿಯ ಅವರ ಒತ್ತಡಕ್ಕೆ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಬೆಳಗ್ಗೆ ಸಹ ಒಂದು ಪತ್ರಿಕೆಯಲ್ಲಿ ಬರೆದಿದ್ದೀರಿ. ಇದು ಈ ಸರ್ಕಾರದ ನಡವಳಿಕೆಯಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ಈ ನಾಡಿನ ಜನ. ಯಾವ ರೀತಿಯಲ್ಲಿ ಲೂಟಿ ಆಗ್ತಿದೆ, ಗೈಡೆನ್ಸ್ ವ್ಯಾಲ್ಯೂ. ನಾನು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು GBA ಆಮೇಲೆ ಮಾತಾಡೋಣ ನಿಧಾನಕ್ಕೆ. ಇವಂಥವು ಸುರಂಗ ಮಾರ್ಗಗಳು ಏನೋ ಹೇಳ್ಕೊಂಡಿದ್ದಾರೆ, ಅದೆಲ್ಲ ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ಅದನ್ನು ನೋಡಿ ನಾವೆಲ್ಲ ಏನೋ ಅಸೂಯೆ ಪಡ್ತಾ ಇದ್ದೇವೆ. ಮನಸ್ಸಿನಲ್ಲಿ, ಹೃದಯದಲ್ಲಿ ನಮಗೆ ಸಂಕಟ ಪ್ರಾರಂಭ ಆಗಿದೆ ಅಂತ ಹೇಳ್ತಾರೆ. ಈಗ ಇವರೇನು ಹೇಳ್ತಾ ಇದ್ದಾರೆ ಈ ಸರ್ಕಾರದಲ್ಲಿ ಕಳೆದ 1 ತಿಂಗಳಿಂದ, ಸುರಂಗ ಮಾರ್ಗ ಇರಲಿ, ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಇರಲಿ ಬೆಂಗಳೂರು ನಗರದಲ್ಲಿ, ಇದು ಎಲ್ಲದಕ್ಕೂ 2006-07 ನಾನು ಏನು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೆ, ಇವತ್ತು 14 ವರ್ಷ ಆಗಿದೆ. ಆ ತೀರ್ಮಾನಗಳು ಈಗ ಅದೇನೋ ರೀಲ್ ಮಾಡ್ತಾರೆ ಅಂತಾರಲ್ಲ, ಆ ರೀಲ್ನ ಈಗ ಅದನ್ನು ಅವತ್ತು ನಾನು ಘೋಷಣೆ ಮಾಡಿದ್ದು, ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು 20 ತಿಂಗಳಲ್ಲಿ, ಅದನ್ನು ಈಗ ರೀಲ್ ಮಾಡೋಕ್ಕೆ ಹೊರಟವ್ರೆ. ಹಾಂ, ಇದು ಯಾಕೆ ಹೇಳ್ತೀನಿ ಅಂದರೆ, ಸರ್ಕಾರ ಮನಸ್ಸು ಮಾಡಿದ್ರೆ ಯಾವುದೇ ಕೆಲಸಗಳು ಅಸಾಧ್ಯ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ನಾವು ಅಸೂಯೆ ಪಡೋದ್ರಿಂದ
ನಾಡಿನ ಜನತೆಗೇನು ದೊರಕಲ್ವಲ್ಲ, ನನಗೇನು ದೊರಕ್ತದೆ ಅಸೂಯೆ ಪಟ್ಟರೆ? ಆ ಪದ ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತೀನಿ. ಮೊನ್ನೆ ಬಂದಿಲ್ಲ, ಅದೆಂಥದೋ ಪಾಪ, ಅದೆಂಥ ಸ್ತೋತ್ರ, ಖಡ್ಗಾಮೃತವೋ ಅದೆಂಥ ಪಾಪ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರಲ್ಲೂ ಬಯಕೆ ಇರ್ತದೆ. ನಾನು ಅದು ಮಾಡಿದ್ದಕ್ಕೆ ತಪ್ಪು. ಈಗ ನಾವು ಪೂಜೆ ಮಾಡ್ತೀವಿ. ಈಗ ನನ್ನ ಆರೋಗ್ಯ ಸರಿಯಾಗಬೇಕು ಅಂತೇಳಿ ಲಕ್ಷಾಂತರ ಜನ ಪೂಜೆ ಮಾಡಿಸಿದ್ದಾರೆ. ನಾನು ಪೂಜೆ ಮಾಡ್ತಕ್ಕಂಥ ವಿಷಯದಲ್ಲಿ ಲಘುವಾಗಿ ಮಾತನಾಡಲಿಕ್ಕೂ ಹೋಗೋದಿಲ್ಲ. ಆದರೆ ಇದೇನೋ ಭಕ್ತರು, ಇದೇನೋ ದೇವಿಗೂ ನನಗೂ ಸಂಬಂಧ ಇವೆಲ್ಲ ಹೇಳ್ತಾರಲ್ಲ, ಆ ಪದ ಬಳಕೆಯಲ್ಲಿ ಶುದ್ಧತೆ ಇಲ್ಲದೆ ಇದ್ದರೆ, ಆ ಪದ ಬಳಕೆಗೆಲ್ಲ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಒಂದು ಅಶುದ್ಧತೆ ಇಲ್ಲದೆ ಶುದ್ಧತೆಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡೋದಾದರೆ ಆ ಭಗವಂತ ಕೊಡ್ತಾನೆ. ಪಾಪ ಭಗವಂತ ಕೊಟ್ಟಾಗ ಉಪಯೋಗ ಮಾಡಿ. ಈಗ ಭಗವಂತ ಕೊಟ್ಟಿಲ್ವ? ಈಗ ಉಪಮುಖ್ಯಮಂತ್ರಿಗಳಿದ್ದೀರಿ, ಇದೇನೋ ಪಾಪ ಕಳೆದ ಚುನಾವಣೆಯಲ್ಲಿ ಪೇಪರು ಪೆನ್ನು ಕೊಡಿ ಅಂತ ಅಂದ್ರಿ. ಪೇಪರು ಪೆನ್ನು ಕೊಟ್ಟು 2.5 ವರ್ಷ ಆಯಿತು. ಪೇಪರು ಪೆನ್ನು ಕೊಟ್ಟು ಬರೀ ಸುಳ್ಳು ಹೇಳೋದು ಬಿಟ್ಟರೆ ಏನು ಹೇಳಿದಿರಿ? ಈಗ ಈ ರಾಜ್ಯದಲ್ಲಿ ಜನಗಳ ಕಷ್ಟಗಳ ಬಗ್ಗೆ ಚರ್ಚೆ ಇಲ್ಲ, ಜನಗಳ ಬದುಕೇನಾಗಿದೆ ಅಂತ ಚರ್ಚೆ ಇಲ್ಲ. ಯಾವುದೋ ಮುಖ್ಯಮಂತ್ರಿ ಪದವಿ ಅದೇ ಒಂದು ದೊಡ್ಡ ಒಂದು ಚರ್ಚೆಗೆ ಗ್ರಾಸವೇನಾಗಿದೆ. ನಾನು ಈ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಕಾಂಗ್ರೆಸ್ ನಾಯಕರಿಗೆ ಹೇಳ್ತಕ್ಕಂಥದ್ದು, ದಯವಿಟ್ಟು ಈ 2.5 ವರ್ಷ ಕಾಲ ಕಳೆದಿದ್ದು ಸಾಕು. 2.5 ವರ್ಷ ನೀವು ಯಾವ್ಯಾವ ರೀತಿ ನಡ್ಕೊಂಡಿದ್ದೀರಿ. ನನಗೆ ಸದ್ಯ ದಿನಗಳಲ್ಲಿ ನಾನು ಪ್ರೆಸ್ ಮೀಟು ಮಾಡ್ತಾ ಇರಲಿಲ್ಲ. ಆದರೆ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಜನತೆಯನ್ನು ನಾವು ಎಚ್ಚರಿಸದೇ ಇದ್ದರೆ ನಾವು ಎಲ್ಲೋ ವೈಫಲ್ಯತೆಯ ಒಂದು ಒಳಗಾಗ್ತಕ್ಕಂಥದ್ದೇನಿದೆ. ಸರ್ಕಾರಕ್ಕೆ ಹಿತವಚನ ಹೇಳ್ತಾ ಇದ್ದೇನೆ. ಅಧಿಕಾರ ಯಾರಪ್ಪನ ಆಸ್ತಿ ಅಲ್ಲ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ನಾಡಿನ ಜನತೆ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಈ ಜನತೆಯಲ್ಲಿದೆ. ಇವತ್ತು ಬರೀ ಇದು ಯಾವುದೋ 5 ಗ್ಯಾರಂಟಿ ಕೊಟ್ಟ ತಕ್ಷಣ ಎಲ್ಲರ ಬದುಕು ಇವತ್ತು ಉತ್ತಮವಾದ ಪರಿಸ್ಥಿತಿಲಿದೆ ಅಂತ ಹೇಳೋಕ್ಕಾಗಲ್ಲ. ಅದರ ಅನುಭವ ನಾನು ಪ್ರತಿದಿನ ನೋಡ್ತೇನೆ. ಇವರ 2,000 ರೂಪಾಯಿ ಕೊಡ್ತಕ್ಕಂಥದ್ದೇನಿದೆ, ಪಾಪ ಹಲವಾರು ಜನ ಹೇಳ್ತಾರೆ ಅದೇನೋ ಅದನ್ನು ಕೂಡಾಕಿ ಒಂದು ವರ್ಷದಲ್ಲಿ 20,000 25,000 ಕೂಡಾಕಿ ಅದೇನೋ ಒಂದು ಬೋರ್ವೆಲು ಸಾಲ ತಗೊಂಡು ಕೊರೆಸ್ದೆ, ಅದು ಯಾವುದೋ ಒಂದು ಟೈಲರಿಂಗ್ ಮಿಷಿನ್ ತಗೊಂಡೆ, ವಾಷಿಂಗ್ ಮಿಷಿನು, ರೆಫ್ರಿಜರೇಟರ್ ತಗೊಂಡೆ ಹೇಳ್ತಾರೆ. ಅಷ್ಟೇ ಸಾಕಾ? ಅದರಿಂದ ಬದುಕು ಮಾಡ್ಲಿಕ್ಕೆ ಸಾಧ್ಯವ? ಇನ್ನು ನಿನ್ನೆ ಒಂದು ಸಾಯಂಕಾಲ ನಮ್ಮ ಶಾಸಕ ಮಿತ್ರರದೊಂದು ಸಭೆ ಕರೆದಿದ್ದು. ಆ ಸಂದರ್ಭದಲ್ಲಿ ಒಂದು ಹಳ್ಳಿ ಮುಕ್ತ ರೈತ ಒಬ್ಬ, ಅವ್ರ ಮಗ ಇಬ್ಬರು ಬಂದರಪ್ಪ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ನಾನು ಇದರಿಂದ ತೃಪ್ತಿ ಪಡಬೇಡಿ, ಇನ್ನೂ ಭಾಳ ಕೆಲಸ ಇದೆ ದೇಶದಲ್ಲಿ, ರಾಜ್ಯದಲ್ಲಿ. ಅವರ ಮಗನಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಬೇಕು, ದುಡ್ಡಿಲ್ಲ, ಸರ್ಕಾರದಿಂದ ಏನವ್ರಿಗೇನು 5 ನಯಾ ಪೈಸೆ ಸಿಕ್ಕಿಲ್ಲ. ಸ್ವಂತ ಒಂದು ಮನೆ ಏನು ಕಟ್ಕೊಂಡಿದ್ದ, ಆ ಮನೆ ಮಾರಾಟ ಮಾಡಿ 22 ಲಕ್ಷಕ್ಕೆ ಮಾರಾಟ ಮಾಡಿ ಆ ಮಗನ ಉಳಿಸ್ಕೋಬೇಕು ಅಂತ ಹೇಳಿ ಆ ರೈತ ಮತ್ತೆ ಇನ್ನೂ ಏನು ದುಡ್ಡು ಶಾರ್ಟೇಜ್ ಇದೆ ಅಂತ ನನ್ನ ಮನೆಗೆ ಬಂದ್ರಲ್ಲ. ಇದೊಂದು ಉದಾಹರಣೆ ಕೊಡ್ತದೆ. ನೆನ್ನೆ ಸಾಯಂಕಾಲ ಆಗಿರೋದು. ರಾಜ್ಯ ಹೇಗಿದೆ ಅನ್ನೋದಕ್ಕೆ, ಸಮಾಜ ಏನಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಇದೆಂಥದ್ದು ಜಾತಿ ಗಣತಿ ಅವೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ನಿಧಾನಕ್ಕೆ. ಪರಿಸ್ಥಿತಿ ವಾಸ್ತವಾಂಶ ಏನಿದೆ ಅಂತ ಹೇಳಿ. ಕೊನೆಗೆ ನಾವೇನು ನನ್ನ ಮನೆಗೆ ಬಂದಾಗ ನನ್ನ ಹತ್ರ ಇರುತ್ತೋ ಇಲ್ವೋ, ಏನೋ ಒಂದು ರೀತಿಯಲ್ಲಿ ಅವರಿಗೆ ಅಂಥ ಒಂದು ಸಂಕಷ್ಟ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ನನಗೆ ನಮ್ಮ ತಂದೆಯಿಂದಲೋ ನಮ್ಮ ತಾಯಿಯಿಂದಲೋ ಕಲ್ತ್ಕೊಂಡಿದ್ದೇವೆ.
ಇದು ಇರ್ತಕ್ಕಂಥ ವಾಸ್ತವಾಂಶ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಕ್ಕಂಥದ್ದು. ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆ ಸೇರಿ ಸರ್ಕಾರ ಮಾಡಿದಾಗ 2018ರಲ್ಲಿ ಇದ್ದಿದ್ದು 14 ತಿಂಗಳು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ಗೆ 30 ಲಕ್ಷ 35 ಲಕ್ಷ ಹೊರಗಡೆ ಖರ್ಚು ಮಾಡಬೇಕು. 10 ಲಕ್ಷ ರೂಪಾಯಿ ಒಳಗೆ ಆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕಾಯಿಲೆಗಳು ಬಂದಂಥವ್ರಿಗೆ ಮಾಡಲಿಕ್ಕೆ ಸರ್ಕಾರದಿಂದ ಮಾಡಬೇಕು ಅಂತ ಹೇಳಿ ನಾನು 12 ಕೋಟಿನೋ 15 ಕೋಟಿನೋ ಹಣ ಬಿಡುಗಡೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ತಗೊಂಡು ಕಟ್ಟಿದ್ದೇವಲ್ಲಿ. ಆದರೆ ಡಾಕ್ಟ್ರ್ ಇಲ್ಲ, ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ಇನ್ನೂ ಇಟ್ಕೊಂಡಿಲ್ಲ. ಇದು ನಾನು ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ, ಮುಖ್ಯಮಂತ್ರಿಗಳಿಗೆ ಹೋಗಲಿ ಅಂತ ನಿಮ್ಮಿಂದ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ಪಾಪ ನೆನ್ನೆ ಹೇಳಿದ್ದಾರೆ, ಅದೇನೋ ಹಾಸನಾಂಬ ದೇವಸ್ಥಾನಕ್ಕೆ ಏನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬೇಕು ಅಂತ ಕೊಡ್ತೀನಿ ಅಂತ ಹೇಳವ್ರೆ ಮೊನ್ನೆ ಬಂದಾಗ. ಭಾಳ ಸಂತೋಷ. ಹಾಂ, ಪರಿಶೀಲಿಸ್ತೀವಿ ಅಂತಿದ್ದಾರೆ, ಕೊಡ್ತೀವಿ ಅಂತ ಹೇಳಿ ಅರ್ಜಿ. ಹಾಂ, ಅಗತ್ಯ ಇದ್ದು ಆಮೇಲೆ ನೀವೇನೋ ಪ್ರಶ್ನೆ ಮಾಡಿದಾಗ JDS ಪಕ್ಷ ಇದ್ದಾಗ, ಜನತಾದಳ ಇದ್ದಾಗ, BJP ಇದ್ದಾಗ ಅವರೆಷ್ಟು ಕೊಟ್ಟವ್ರೆ ಅಭಿವೃದ್ಧಿಗೆ ಶಾಸಕರಿಗೆ ಅಂತಕ್ಕಂಥ ಒಂದು ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತಕ್ಕಂಥದ್ದು, ಓಪನ್ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ. ನಾನು ಸ್ವತಂತ್ರವಾಗಿ ಈ ನಾಡಿನ ಜನ 5 ವರ್ಷದ ಸರ್ಕಾರ ನನಗೆ ಕೊಟ್ಟಿಲ್ಲ. ನಾನು ಸರ್ಕಾರ ಕೆಲವು ಭಾಗದಲ್ಲಿ 38 ಜನ 40 ಜನ ಗೆಲ್ಲಿಸಿದಾಗ ಏನು ಸರ್ಕಾರ ಮಾಡಿದ್ದೆ. 2006-07 ಮೊನ್ನೆ ಯಾರೋ ಬಂದವರು ಹೇಳ್ತಾ ಇದ್ರು, ಕೃಷ್ಣದೇವರಾಯನ ಕಾಲದ ಆಡಳಿತ ಏನು ಅನ್ನೋದನ್ನ ನೀವು ತೋರಿಸಿದ್ರಿ ಅಂದರು. ಈ ಸರ್ಕಾರಕ್ಕೆ ಕೆಲವು ಅವರಿಂದ ಅಭಿವೃದ್ಧಿಗೆ ಬಗ್ಗೆ, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ಗೆ ಅವರಿಂದಲೂ ಮಾಹಿತಿ ತಗೋತಾ ಇದ್ದಾರೆ ಅವರು. ಈಗ ಈ ಸರ್ಕಾರದಲ್ಲಿ ಅವರು ಸಹ ಇನ್ನೂ ಅಭಿವೃದ್ಧಿ ಪೂರ್ವಕವಂಥ ರೀತಿಯ ಕೆಲಸಗಳಿಗೆ ಬೆಂಗಳೂರು ಸಿಟಿ ಇರ್ಬೋದು, ಬೇರೆ ಬೇರೆ ಭಾಗಕ್ಕೆ ಅವರು ಈ ಸರ್ಕಾರಕ್ಕೆ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ಹೇಳಿದ್ದು ನನಗೆ, ನಾನು ಮೆಚ್ಕೊಳ್ಳಿಕ್ಕೆ ನಾನು ಆಗ ಮಾಡಿದ್ದೀನಿ ಅಂತ ಹೇಳಲ್ಲ, ಸಮಾಜದಲ್ಲಿ ಸಿಕ್ಕಂಥ ಒಂದು ಅವಧಿನಲ್ಲಿ ನೀವೇನು ನಮ್ಮನ್ನು ಕೆಣಕಿದ್ದೀರಿ, ಜನತಾದಳ ಅಂತಕ್ಕಂಥದ್ದು ಇದ್ದಾಗ ಅಧಿಕಾರ ನಡೆಸಿರೋರು ನೀವೇ ಜಾಸ್ತಿ. ಆಗ್ಲೂ 5 ವರ್ಷ JH ಪಟೇಲ್ರಿದ್ದಾಗ ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ನೀವೇ 4 ವರ್ಷ, ಅವರು JH ಪಟೇಲ್ ಹೆಸರು ಮುಖ್ಯಮಂತ್ರಿ, ನೀವೇ ಮುಖ್ಯಮಂತ್ರಿಯಾಗಿ ಮಾಡಿದ್ರಿ. ಅವತ್ತು ಸಹ ಬೆಂಗಳೂರು ನಗರ ಗುಂಡಿ. ಇವತ್ತು ನನಗೆ ಜ್ಞಾಪಕದಲ್ಲಿದೆ, ಜನ ಮಾತಾಡ್ತಾ ಇದ್ದಿತ್ತು 1995 ದೇವೇಗೌಡರು ಡೆಲ್ಲಿಗೆ ಹೋದ್ಮೇಲೆ ಯಾವ ಮಟ್ಟದ ಆಡಳಿತ ಕೊಟ್ಟಿದ್ರಿ. ಅವತ್ತು ಬೆಂಗಳೂರು ನಗರದ ನಾಗರಿಕರು ಈಗ ಗುಂಡಿ ಬಗ್ಗೆ ವಿಶ್ವದಲ್ಲಿ ಚರ್ಚೆ ನಡೀತಾ ಇದೆಯಲ್ಲ, ಆಗಲೂ ಇದೇ ಕತೆ ನಡೆಸಿದ್ರಿ ನೀವು. ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. 2018 ರೈತರ ಸಾಲ ಮನ್ನಾ ಮಾಡಿ ಒಂದೊಂದು ಕ್ಷೇತ್ರಕ್ಕೆ ನಾನು ಎಷ್ಟು ಹಣ ಕೊಟ್ಟಿದ್ದೀನಿ ನಿಮ್ಮ ಹತ್ರ ಮಾಹಿತಿ ಇಲ್ಲ. ನಿಮ್ಮ ಮನೆಗೆ ಬಂದು ಕೊಟ್ಟೆ ನಾನು. ಕಾಂಗ್ರೆಸ್ ಶಾಸಕರಿಗೆ 19,000 ಕೋಟಿ ಕೊಟ್ಟೆ 14 ತಿಂಗಳಲ್ಲಿ ಅಭಿವೃದ್ಧಿಗೆ. ಮೊನ್ನೆ ಡೆಲ್ಲಿಲಿದ್ದಾಗ ಒಬ್ಬರು ಸೀನಿಯರ್, ಅದು ಮೊದಲು ನಮ್ಮ ಪಕ್ಷದಲ್ಲೇ ಇದ್ದವರು, ಸೀನಿಯರ್ ಲೀಡ್ರ್ ಈ ಕಾಂಗ್ರೆಸ್ನಲ್ಲಿ ಬಂದು ಹೇಳ್ತಾರೆ, ನನ್ನ ಆರೋಗ್ಯ ವಿಚಾರಿಸಕ್ಕೆ ಬಂದವರು, ನಾನು ನಿನ್ನ ಕಾಲದಲ್ಲಿ ಏನು ಕೊಟ್ಟಿದ್ದೆ 2018 ಅದೇ ಈಗಲೂ ಕೆಲಸ ನಡೀತಿದೆ ಅಂತಾರೆ. ಇದು ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಸಿದ್ದರಾಮಯ್ಯನವರೇ, ಲಘುವಾಗಿ ಮಾತನಾಡಬೇಡಿ. ಸರ್ಕಾರದಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ರೀತಿ ಹಣವನ್ನು ಹಂಚಿಕೆ ಮಾಡಿದ್ದೇವೆ ಮಾಹಿತಿ ಇದೆ, ಅಲ್ಲಿ ಯಾವ ರೀತಿ ಇದೆ ಅಂತೇಳಿ. ಇವತ್ತು ಹೇಳ್ತೀನಿ, ಕಾರ್ಯಕ್ರಮಗಳು ಕೊಟ್ಟು ಸಹ ಈ ಸರ್ಕಾರಕ್ಕೆ ಶಕ್ತಿ ಕೊಟ್ಟಿದ್ದಾರೆ, ಜನ ದುಡ್ಡು ಕೊಟ್ಟಿದ್ದಾರೆ. ಅದರಿಂದ ಈಗ ನೋಡಿ, ಅದೇನೋ ಇಲ್ಲೂ ಘೋಷಣೆ ಮಾಡೋದ್ರೇನಪ್ಪ, ಅದೆಂಥದ್ದು ನಮ್ಮ ರೈತರಿಗೀಗ 17,500, 25,000, 31,000 ಸ್ಟೇಜನ್ನು ಹೇಳ್ಬಿಟ್ಟು ಹೋಗೋರಲ್ಲ. ತೋಟಗಾರಿಕೆ ಬೆಳೆ, ನೀರಾವರಿ ಬೆಳೆ, ಡ್ರೈಲ್ಯಾಂಡ್ ಬೆಳೆ, ಇದಕ್ಕೆಲ್ಲ ಹೇಳೋರಲ್ಲ 8,000 ಜಾಸ್ತಿ ಸಿಗ್ತದೆ ಅಂತೇಳಿ. ಇನ್ನೂ ಸಿಗಬೇಕಲ್ಲ ಅಲ್ಲಿ ರೈತನಿಗೆ.
ಕೇಂದ್ರ ಸರ್ಕಾರಕ್ಕೆ ಒಂದು ವೀಕ್ಷಣೆ ಮಾಡಲಿಕ್ಕೆ ಒಂದು ವರದಿ ತಗೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಳಿಸಿ ಅಂತ ಇವತ್ತಿನವರೆಗೂ ಕೊಟ್ಟಿದ್ದೀರೋ ಇಲ್ಲೋ ಗೊತ್ತಿಲ್ಲ ಅರ್ಜಿನ. ಇಲ್ಲ ನಿಮ್ಮ ಅಧಿಕಾರಿಗಳು ರೈತರಿಗೆ ಇವೇನು ಬೆಳೆ ಹಾಳಾಗಿದೆ ಆ ಬೆಳೆ ಕಿತ್ತಾಕ್ಬೇಡಿ ಹಿಂಗೆ ಇರಬೇಕು ಅಂತಾರಂತೆ ಉತ್ತರ ಕರ್ನಾಟಕದಲ್ಲಿ. ಈಗ ಹಿಂಗಾರು ಮತ್ತೆ ಪ್ರಾರಂಭ ಆಗುತ್ತೆ. ಆ ಬೆಳೆ ಅಂತೂ ಹೋಯ್ತು, ಸರ್ವನಾಶ ಆದರು ರೈತರು. ಈಗ ಮತ್ತೊಂದು ಬೆಳೆ ಬೆಳೀತಾರೆ, ಅದನ್ನು ಈಗ ಹಾಕೋದು ಹೆಂಗೆ? ಇನ್ನೂ ಇವರು ಇದನ್ನೇ ನಡೆಸಲಿಲ್ಲ ಸಮೀಕ್ಷೆನ. ಇನ್ನು ಕೆಲವರು ಅಧಿಕಾರಿಗಳು ನಿಮ್ಮ ತೋಟದ ಜಮೀನಿನಲ್ಲಿ ಏನೇನಾಗಿದೆ ಅಂತೇಳಿ ನೀವೇ ಒಂದು ಸಮೀಕ್ಷೆ ಮಾಡ್ಕೊಂಡು ಅದೇನೋ ಒಂದು ವರದಿ ತಂದು ಕೊಡಿ ಅಂತಾರಂತೆ ಅಧಿಕಾರಿಗಳು. ಇದು ಆಡಳಿತದ ವ್ಯವಸ್ಥೆ. ಏನು ದೇವರಾಜ ಅರಸು ಅವರ ದಾಖಲೆ ಮುರಿದ ತಕ್ಷಣ ಹೆಸರು ಉಳಿಯಲ್ಲ ಸಿದ್ದರಾಮಯ್ಯನವರೇ. ನೀವು ಇರೋಷ್ಟು ದಿವಸ ಏನು ಮಾಡಿದ್ರಿ ಅನ್ನೋದು ಉಳಿಯೋದು. ಈಗೇನೋ 4 ಜನ ಅದೇಂಥದ್ದು 2000 ಫ್ರೀ ಬಸ್ಸು ಸಿಕ್ತು ಅಂತೇಳಿ ಯಾರಾದರೂ ಪಾಪ ಮುಗ್ಧ ಜನ ಮಾತಾಡ್ಬೋದು. ಆದರೆ ಶಾಶ್ವತವಾದ ಕೆಲಸಗಳು ಎಷ್ಟರ ಮಟ್ಟಿಗೆ ನೀವು ಮಾಡಿದ್ದೀರಿ ಅಂತಕ್ಕಂಥ ಪ್ರಶ್ನೆ ಈಗಾಗಲೇ ಶುರುವಾಗಿದೆಯಲ್ಲ ಬೆಂಗಳೂರು ನಗರದಲ್ಲಿ. ಯಾವುದಕ್ಕೂ ಉತ್ತರ ಕೊಡೋ ಶಕ್ತಿ ನಿಮಗಿಲ್ಲ. ಮೊನ್ನೆ ಒಬ್ಬ ಇವರು ಹೇಳ್ತಾರೆ, ಕೈಗಾರಿಕೋದ್ಯಮಿ, ಸರ್ ನಮಗೆ ತಮಿಳ್ನಾಡಿನಲ್ಲಿ ಅಲ್ಲೆಲ್ಲೋ ಆಂಧ್ರ ಪ್ರದೇಶದಲ್ಲಿ ಸಬ್ಸಿಡಿ ಕೊಡ್ತೀವಿ ಬನ್ನಿ ಅಂತಾರೆ, ನೀವಿಲ್ಲೇನು ನಮಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಕೊಡ್ತಾರೆ ಅಂದ್ರೆ ಅಲ್ಲೇ ಹೋಗಿರಿ, ಇಲ್ಲಿ ಹಾಕಿದ್ದೀರಿ ಅಂತ ಲಘುವಾಗಿ ಮಾತನಾಡಿದ್ರೆ ಯಾರು ನಿಮ್ಮನ್ನು ನಂಬ್ತಾರೆ? ಅದರಿಂದ ತಿತ್ಕೊಳ್ಳಿ. ಇನ್ನು 2.5 ವರ್ಷ ಇದೆ, ನೀವು ತಿಳ್ಕೊಂಡಿರ್ಬೋದು. ಆ ದುಡ್ಡು ಏನು ಅಪಮಾರ್ಗದಲ್ಲಿ ಮಾಡಿದಿರಲ್ಲ, ಅದೇ ಮತ್ತೆ ಇನ್ನೂ ಒಂದು ಬಾರಿ 2 ಬಾರಿ ಇನ್ನೂ 10 ವರ್ಷ 15 ವರ್ಷ ಬರ್ತೀವಿ ಅಂತೇಳಿ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಅಟ್ಲೀಸ್ಟ್ ಕೂತ್ಕೊಂಡು ಕಾಮಾಗಿ ಚರ್ಚೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಇದ್ಯಾವುದೋ ಚರ್ಚೆ ಮಾಡ್ತಿರಲ್ಲ, ಮುಖ್ಯಮಂತ್ರಿ ಸ್ಥಾನ ನವಂಬರಿಗೆ ಬರ್ತದೋ ಡಿಸೆಂಬರಿಗೆ ಬರ್ತದೋ ಅದೆಲ್ಲ ಆಮೇಲೆ ಬರೋದು ಬಂದ್ಕೊಳ್ಳಿ. ಆದರೆ ಪರ್ಮನೆಂಟಾಗಿ ನೀವು ಹೋಗ್ತಿರಲ್ಲ, ಜನ ತೀರ್ಮಾನ ತಗೋತಾರಲ್ಲ, ಅದು ಆಗ ಡ್ಯಾಮೇಜ್ಗಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕಾದರೂ ಯೋಚನೆ ಮಾಡ್ಕೊಳ್ಳಿ. ಆಮೇಲೆ ಇವೆಲ್ಲ ಅಧಿಕಾರ ಹಸ್ತಾಂತರ ಆಮೇಲೆ ಮಾಡ್ಕೊಳ್ಳಿ. ನಾನು ಅದು ಯಾವುದ್ರ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದರ ಅವಶ್ಯಕತೆ ಇಲ್ಲ ನಮಗೆ. ಅದರಿಂದ ಇವತ್ತು ಇದನ್ನೆಲ್ಲವನ್ನು ನಾನೇನು ನೋಡ್ತಾ ಇದ್ದೀನಿ, ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಈಗಲೂ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನು ಆ ದುರಂಕಾರದಲ್ಲಿದ್ದೀರಿ, ಆ ದುರಂಕಾರ ಸ್ವಲ್ಪ ಇಳಿರಿ ನೆಲಕ್ಕೆ. ಆಕಾಶದಲ್ಲೇ ಇದ್ರೂ ಗೊತ್ತಾಗಲ್ಲ. ಸ್ವಲ್ಪ ನೆಲಕ್ಕೆ ಇಳಿದು ಓಡಾಡಿದ್ರೆ ಜನಗಳ ಮಧ್ಯದಲ್ಲಿ ಆಗ ನಿಜವಾದ ಇದು ಗೊತ್ತಾಗ್ತದೆ. ಎಷ್ಟು ಜನ ಮಂತ್ರಿಗಳು ಎಷ್ಟು ದಿವಸ ನಿಮ್ಮ ಕ್ಷೇತ್ರಗಳಿಗೆ ಹೋಗಿದ್ದೀರಿ? ಎಷ್ಟು ದಿವಸ ಹೋಗಿ ಜನಗಳ ಜೊತೆಲಿ ಕಷ್ಟ ಸುಖ ಕೇಳಿದ್ದೀರಿ? ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಅಷ್ಟು ಸುಲಭ ಇಲ್ಲ, ನೀವು ತಿಳ್ಕೊಂಡಿರ್ಬೋದು. JDS ಇನ್ನೂ ನಾವು ಜನಗಳ ಜೊತೆಯಲ್ಲಿ ಈ ವಿಶ್ವಾಸದಲ್ಲಿ ನಾವೇನು ಬಂದಿದ್ದೇವೆ, ನಮ್ಮನ್ನೇ ನೀವೇನು ಅಷ್ಟು ಸುಲಭವಾಗಿ ನಾಶ ಮಾಡಲಿಕ್ಕೂ ಏನಾಗೋದಿಲ್ಲ. ಇವತ್ತು ಮೈತ್ರಿಯ ಒಂದು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇರತಕ್ಕಂಥ ಉದ್ದೇಶವೇ ಈ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮೈತ್ರಿನಲ್ಲಿ ಮುಂದುವರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಇಂಥ ಕೆಟ್ಟ ಸರ್ಕಾರ ನೀವು ಬೆಂತಟ್ಕೋಬೋದು. ನೀವು ಬೆಂತಟ್ಟ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯಾಗಿದೆ ಅಂತೇಳಿ ನೀವು ತಿಳ್ಕೊಂಡಿರ್ಬೋದು. ಆದರೆ ಇರ್ತಕ್ಕಂಥ ಗ್ರೌಂಡ್ ರಿಯಾಲಿಟಿನೇ ಬೇರೆ. ಅದರಿಂದ ನಮ್ಮ ಪಕ್ಷ ಈಗಾಗಲೇ ನಿನ್ನೆ ಒಂದು ಸುದೀರ್ಘವಾದ ಸಭೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಇವತ್ತು ಯಾವ ರೀತಿ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ನಾನು ಸಹ ಇನ್ನೊಂದು 15 ದಿವಸಗಳ ನಂತರ, ದೀಪಾವಳಿ ನಂತರ ಇಡೀ ರಾಜ್ಯದಲ್ಲಿ ಪುನಃ ನನ್ನ ಪಕ್ಷದ ಕಾರ್ಯಕರ್ತರಿಗೆ ವಿಶ್ವಾಸ ಮೂಡಿಸ್ತಕ್ಕಂಥ ಜನತೆಗೆ, ವಿಶೇಷವಾಗಿ ನಮ್ಮ ಕೃಷಿ ವಲಯಕ್ಕೆ ಒಂದು ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಸಂಘಟನೆಗೆ
ಚಾಲನೆ ಕೊಡ್ತಕ್ಕಂಥ ನಿರ್ಧಾರ ನಿನ್ನೆ ದಿನ ಮಾಡಿದ್ದೇವೆ. ನೀವ್ರು ಇದನ್ನು ನೀವೇ ಕೇಳ್ಬೋದು ಬರ್ತಾರೆ. ಹಾಂ, ಗುತ್ತಿಗೆದಾರ ಸಂಘದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಕಮಿಷನ್ ತುಂಬ ಜಾಸ್ತಿ ಆಗಿದೆ, ಆದರೆ 60% 80% ಅಂತ ನಾವೇನು ಹೇಳಿಲ್ಲ. ಆದರೆ ಯಾವುದೇ ಹಣ ಬಿಡುಗಡೆ ಮಾಡದಲ್ಲೇ ಸಣ್ಣ ಪುಟ್ಟ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ತಕ್ಕಂಥ ನಿರ್ಮಾಣ ಆಗಿದೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಅವತ್ತೂ ನಡೆದಿದೆ, ಸ್ವಾತಂತ್ರ್ಯ ಬಂದ ನಂತರವೂ ನಡೀತಾನೇ ಇದೆ. ಎಲ್ರಿಗೂ ಈ ಸತ್ಯ ಗೊತ್ತಿರೋದೆ, ಎಲ್ರಿಗೂ ಸತ್ಯ ಗೊತ್ತಿರೋದೆ ಇದು. ಆದರೆ ಬೆಕ್ಕಿ ಗಂಟೆ ಕಟ್ಟರೆ ಯಾರು ಅನ್ನೋದೊಂದು ಪ್ರಶ್ನೆ ಇಲ್ಲಿ. ಪಾಪ ಇವರು ನೀವು ಹೇಳಿದಾಗೆ ಏನು ಈಗ 60% 50%, ನಾನು 60% ಅಂತ ಹೇಳಿ ಲಘುವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವರೇ ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಅಧಿಕೃತವಾಗಿ ಸಿದ್ದರಾಮಯ್ಯನವರು ಇದೇನೋ ಪೋಸ್ಟ್ ಬೇರೆ ಅಂಟಿಸ್ಕೊಂಡು ಬಂದರು, ಸಿನಿಮಾ ಪೋಸ್ಟ್ ಅಂಟಿಸ್ದಂಗೆ. ಇದೇನೋ ಮುಖ್ಯಮಂತ್ರಿ ಫರ್ ಸೇಲೋ ಏನೋ ಪೇ ಸಿ ಎಮ್ ಅಂತ ಹೇಳಿ ಇದೇನೋ ಅಂಟಿಸ್ಕೊಂಬಂದರು. 40% ಅಂತ ಇವರೇ ಬೀದಿಲೆಲ್ಲ ಪ್ರಚಾರ ಮಾಡಿ ಅಧಿಕಾರನೂ ಗಿಟ್ಟಿಸ್ಕೊಂಡ್ರು. ಆ 40% ಬಗ್ಗೆ ಇವತ್ತಿನವ್ರಿಗೆ ಸತ್ಯಾಂಶ ಹೊರಗೆ ಬಂತಂದ್ರೆ ಅದು ಯಾರೋ ನಾಗಮೋಹನ್ ದಾಸ್ ಹೆಸರನ್ನ ಒಂದು ವರದಿ ಬೇರೆ ತರೋಕ್ಕೆ ಅವ್ರನ್ನ ಕಮಿಟಿ ಬೇರೆ ಮಾಡಿದರು. ಆ ವರದಿಲಿ ಅವ್ರು ಏನು ಹೇಳಿದ್ರು, ಈಗ ಅದೇನು ನಮಗೆ ಭ್ರಷ್ಟಾಚಾರ ಆಗಿದೆ, ಆದರೆ ಯಾವ ಮಟ್ಟಕ್ಕಾಗಿದೆ ಅನ್ನೋದು ನಾವು ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಈ ಸರ್ಕಾರ ಅಂತೂ ಅವತ್ತಿನ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿದ್ರಲ್ಲ, ಈ ಗುತ್ತಿಗೆದಾರ ಅವರೇ ಹೇಳ್ತಾರಲ್ಲ, ಅಯ್ಯೋ ಇದಕ್ಕಿಂತ ಅದೇ ಚೆನ್ನಾಗಿತ್ತು ಅಂತ ಹೇಳಿ. ಆಗಿನ ಒಂದು 3 ವರ್ಷ ಸರ್ಕಾರ, ಇವರಿಗೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಅವತ್ತೇನು ಕೊಟ್ಟರು ಅದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ಕೊಂಡವ್ರೆ. ಅದಕ್ಕೆ ಗುತ್ತಿಗೆದಾರರು ಹೇಳ್ತಾ ಇರೋದು ಹಾಗೇನು ನಡೀತಾ ಇತ್ತು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡವ್ರೆ. ನಮ್ಮ ಕಾಲದಲ್ಲಿ ಇಂಥ ಒಂದು ಪರಿಸ್ಥಿತಿಗಳು ಯಾವತ್ತಾದರೂ ನೋಡಿದ್ರ? 2006-7 ಬಹುಶಃ ಈ ರಾಜ್ಯದಲ್ಲಿ ಜಲ್ಲಿ ಸಿಗ್ತಾ ಇರಲಿಲ್ಲ ಕೆಲಸ ಮಾಡಲಿಕ್ಕೆ, ಅಷ್ಟು ನಾವು ಕ್ಲಿಯರೆನ್ಸ್ ಕೊಟ್ಟಿದ್ದೋ. ಆ 20 ತಿಂಗಳ ಆಡಳಿತದಲ್ಲಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಪರ್ವ ಆವತ್ತು ಜಲ್ಲಿ ಸಿಗಲ್ಲ ಅನ್ನೋರು ಆ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು. ಒಂದೇ ಸಲ 189 ಕಾಲೇಜ್ ಪ್ರಾರಂಭ ಮಾಡಿದ್ದು, ಅದೆಲ್ಲದಕ್ಕೂ ಹಣ ಬಿಡುಗಡೆ ಮಾಡಿದ್ದು. ಗುತ್ತಿಗೆದಾರರು ಕಾಂಟ್ರಾಕ್ಟ್ರ್ ಮಾಡೋನಿಗೆ ಪ್ರತಿ ತಿಂಗಳು 30ನೇ ತಾರೀಕು ದುಡ್ಡು ಅವನ ಮನೆ ಬಾಗಿಲಿಗೆ ಹೋಗೋದು. ನಮ್ಮ ಕಾಲದಲ್ಲಿ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡಿ, ನಮ್ಮ ಕಾಲದಲ್ಲೂ ನಾನು ನಡೆದಿಲ್ಲ ಅಂತ ಹೇಳಲ್ಲ, ಆದರೆ ನಮ್ಮ ಮಟ್ಟದಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ. ವಿಧಾನಸೌಧ 3ನೇ ಮಾಡಿ ಒಳಗೆ ನಾವು ಟೆಂಡರ್ನ ಪ್ರೋಸೆಸ್ ಮಾಡಿ ಅವರಿಗೆ ಅವಾರ್ಡ್ ಮಾಡಲಿಕ್ಕೆ, ಇಲ್ಲ LOC ರಿಲೀಸ್ ಮಾಡಲಿಕ್ಕೆ ನಮ್ಮ ಕಾಲದಲ್ಲಿ ವಿಧಾನಸೌಧ 3ನೇ ಮಾಡಿಯಿಂದ ದುಡ್ಡು ಫಿಕ್ಸ್ ಮಾಡಿರಲಿಲ್ಲ. ನಾವು ಫ್ರೀ ಇಟ್ಟಿದ್ದು. 30ನೇ ತಾರೀಕು ನಾವು ಕಾಂಗ್ರೆಸ್ನೋ BJP ದಳದನೋ ನೋಡಲಿಲ್ಲ. ಅವನು ಯಾವ ಕಾಂಟ್ರಾಕ್ಟ್ರು ಅವ್ನ ಮನೆ ಬಾಗಿಲಿಗೆ ದುಡ್ಡು ಹೋಗೋದು. ಈಗ ಗೋಗರಿತಾರೆ, ಅಳ್ತಾರೆ. ಒಬ್ಬೊಬ್ಬೊಂದು 20 ಕೋಟಿ 15 ಕೋಟಿ 30 ಕೋಟಿ ಆ ಕುಟುಂಬದ ಹೆಣ್ಮಕ್ಳ ಒಡವೆ ಎಲ್ಲ ತಗೊಂಡು ಬ್ಯಾಂಕಲ್ಲಿಟ್ಟು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿರೋದು ಸತ್ಯ ಅವ್ರು ಹೇಳೋದು. ಅದರಲ್ಲೇನು ಸುಮ್ಮನೆ ಅವ್ರು ಹೇಳ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಈ ಸರ್ಕಾರಕ್ಕೆ, ಕಣ್ಣು ತೆಗೀರಿ, ಆಕಾಶದಲ್ಲಿದ್ದೀರಿ, ಸ್ವಲ್ಪ ನೆಲಕ್ಕಿಳೀರಿ ಅಂತ ಹೇಳಿದ್ದು ನಾನು. ಅದಕ್ಕೆ ಗಣೇಶೋತ್ಸವದೊಂದು ದುರ್ಘಟನೆ ಆಮೇಲೆ ಒಂದು ಈಗ ಹಳೆ ಸುದ್ದಿ ಅದು, ಜಾಲೆ ದೇವೇಗೌಡರು ಬಂದರು, ನಿಖಿಲ್ ಕುಮಾರಸ್ವಾಮಿನೂ ಬಂದರು. ಫೋನ್ ಮಾಡಿ ಹೇಳಿದ್ರಲ್ಲ, ನಾನು ಅಲ್ಲಿಂದಲೇ ಫೋನ್ ಮಾಡಿ ಸ್ವರೂಪವ್ರಿಗೆ ಮಾತನಾಡೋದು. ಮೊನ್ನೆ ಇತ್ತೀಚೆಗೆ ಮಸ್ಲೆ ಹೊಸಳ್ಳಿ ದುರ್ಘಟನೆ, ನಾನು ಸ್ವರೂಪ್ ಅವ್ರಿಗೂ ಮಾತಾಡಿ ಅವತ್ತು ರಾತ್ರಿನೇ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾನು ಆಸ್ಪತ್ರೆಯಲ್ಲಿದ್ದೆ, ತಕ್ಷಣ ಹೋಗಪ್ಪ ಅದು ಏನೇನಿದೆ ಪರಿಸ್ಥಿತಿ ನೋಡು ಅಂತ ಹೇಳಿ ಅವರು 12 ಗಂಟೆ ರಾತ್ರಿಗೆ ಅವರೇ ಬಂದರು. ಮಾರನೇ ದಿವಸ ದೇವೇಗೌಡರು ಬಂದು ಅವರೇ ಆಸ್ಪತ್ರೆಗೆಲ್ಲ ಭೇಟಿ ಮಾಡಿದ್ದೇನೆ. ಅದು ನಮ್ಮ ಧರ್ಮ, ನಾವು ಮಾಡಬೇಕಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ನಿರ್ವಹಿಸಿದ್ವಿ. ಬಟ್ ಆ ಕುಟುಂಬಗಳಿಗೆ ಆ ಭಗವಂತ ಶಕ್ತಿ ಕೊಡಬೇಕು. ಯಾಕೆಂದರೆ ಕೆಲವು ಇಂಜಿನಿಯರಿಂಗ್ ಮಾಡ್ತಾ ಇದ್ದಂಥ ಮಕ್ಕಳು ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡಿರ್ತಕ್ಕಂಥ ಮಕ್ಕಳೇ. ಆ ಕುಟುಂಬಗಳ ಪರಿಸ್ಥಿತಿ ಹಣದ ಮುಖಾಂತರ ನಾವು ಅವರಿಗೆ
ಏನೋ ಒಂದು ಆರ್ಥಿಕ ನೆರವು ಕೊಟ್ಟು ಅಂತೇಳಿ ಆ ಕುಟುಂಬದ ನೋವನ್ನು ನಾವು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಘಟನೆ ಆಗಲಿಕ್ಕೆ ಅವಕಾಶ ಆಗದಾಗ ನೋಡ್ಕೋಬೇಕು ಅಷ್ಟು. ಹೇಳಿ ಬ್ರದರ್. ಸರಿ, ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಅಂತೇಳಿ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಇವತ್ತು SIT ನೇತೃತ್ವದಲ್ಲಿ ದೊಡ್ಡ ಮಟ್ಟದ ದಾಳಿ ಮಾಡಿದ್ದಾರೆ. ಸುಮಾರು 100-150 ಜನ ಪೊಲೀಸರು ತಗೊಂಡೋಗಿ BJP ಮಾಜಿ ಶಾಸಕರ ಮನೆ ಮೇಲೆ SIT ದಾಳಿ ಮಾಡಿ. ಈಗ ನಾನು ಕೇಳೋ 136 ಸೀಟ್ ಇವ್ರು ಗೆದ್ರಲ್ಲ ಕಾಂಗ್ರೆಸ್ನವರು. ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ಈಗಿನ ಉಪಮುಖ್ಯಮಂತ್ರಿ ನಾವು 136 ಸೀಟ್ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ. ಯಾವ ಕಳ್ಳತನ ಮಾಡಿ 136 ಸೀಟು ಅಂತ ಹೇಳಿದ್ರು? ಅವರು ತಪ್ಪು ಅವರಲ್ಲಿ ಇಟ್ಕೊಂಡವ್ರೆ. ಮೊದಲು ದರೋಡೆಕೋರರು ಅವರು ದರೋಡೆ ಮಾಡಿ ಇನ್ನೊಬ್ಬರ ಮೇಲೆ ಈಗ ಹಾಕಕ್ಕೆ ಹೊರಟವ್ರು ಅಷ್ಟೇ. ಇಲ್ಲಿ ಇದರ 136 ಸೀಟ್ ಗೆಲ್ಲಬೇಕಾದ್ರೆ ಮತಯಾಚನೆ ಮಾಡಕ್ಕಿದ್ರು. ಆಳಂದಲ್ಲಿ ಗೆದ್ದಿರೋದು ಯಾರು? ಈಗ ಕ್ಯಾಂಡಿಡೇಟು ಕಾಂಗ್ರೆಸ್ನಲ್ಲಿ ಗೆದ್ದಿರೋದಲ್ಲಿ. ಹಾಗಿದ್ರೆ ಮತಗಳತನ ಮಾಡಿದರೆ BJP ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿಂದ ಗೆಲ್ಲರು? ಇದನ್ನೇ ನಾನು ಹೇಳಿದ್ದು. ಈ ಸರ್ಕಾರಕ್ಕೆ ಇವತ್ತು ಜನಗಳ ಕಷ್ಟ ಸುಖ ನೋಡೋದಕ್ಕೆ ಅವ್ರು ತಯಾರಿಲ್ಲ. ಇಂಥ ವಿಷಯಗಳಿಗೆ ಡೈವರ್ಟ್ ಮಾಡಿ ಇದನ್ನು ವಿರೋಧೀಕರಿಸ್ಕೊಂಡು ಇವತ್ತು ಜನಗಳನ್ನು ಇವತ್ತು ಒಂದು ರೀತಿ ಅವ್ರ ಜೊತೆ ನಗಪಾಟ್ಲನ್ನ ಆಟ ಆಡ್ತಾ ಇದ್ದಾರೆ. ಯಾವುದು? ಓ, ಎ ಖಾತೆ ಬಿ ಖಾತೆ. ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕು ಅದ್ರ ಬಗ್ಗೆ. ಸ್ಟೋರಿನ ತಾವು ಜನಗಳ ಮುಂದೆ ಇಡೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ರೆವೆನ್ಯೂ ಸೈಟ್ಗಳನ್ನು ಕನ್ವರ್ಟ್ ಮಾಡ್ಕೊಂಡು ಸೈಟ್ ಮಾಡ್ತಕ್ಕಂಥ ಭೂಮಿ ರೈತರ ಭೂಮಿನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೋದ್ರೂ ಎಲ್ಲೋ ಈಗ ಬರ್ಬೇಕಾದ್ರೆ ನಾನು ನೋಡಿದೆ, ಯಾರೋ HD ದೇವೇಗೌಡ ಬಡಾವಣೆ ಅಂತ ಹೇಳಿ ಗೋಲ್ಡನ್ ಇದರಲ್ಲಿ ಹಾಕೊಂಡಿರೋದು ನೋಡಿದೆ ಬರಬೇಕಾದ್ರೆ. ಇವತ್ತು ಇಡೀ ದೇಶದಲ್ಲೇ ನಡೀತಿದೆ. ನಾನು ಎ ಖಾತೆ ಬಿ ಖಾತೆದು ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ವಿ. ಕಾರಣ, ಈಗ ಒಂದು ಉದಾಹರಣೆ, ಬೆಂಗಳೂರು ನಗರದಲ್ಲೇ ಯಾವುದೋ ಒಂದು ಏರಿಯಾದಲ್ಲಿ ಒಬ್ಬ ಬಿಲ್ಡರು 5 ಎಕರೆ ಭೂಮಿನ ರೈತನಿಂದ ತಗೊಂಡು ರೆವಿನ್ಯೂ ಸೈಟ್ ಕನ್ವರ್ಟ್ ಮಾಡಿ 30-40 ಸೈಟನ್ನು ಒಂದು 15,000 20,000 ಮಾರಾಟ ಮಾಡ್ತಾನೆ. ಇದು ಇರ್ತಕ್ಕಂಥ ಪರಿಸ್ಥಿತಿ ನಡ್ಕೊಂಬಂದಿರೋದು ಮೊದಲಿಂದನು. ಆ 15-20,000 ಅವನು ಕಾರ್ಪೊರೇಷನಿಂದ ನೀರಿನ ಕನೆಕ್ಷನ್ ತಗೊಂಡವನೇ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡವನೇ, ರೆವಿನ್ಯೂ ಸೈಟ್ಗೇನೆ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ದುಡ್ಡು ಕಟ್ಟವನೇ ಆ ಆಸ್ತಿದು. ಈಗ ಅದೇನೋ ಎ ಖಾತೆ ಬಿ ಖಾತೆ, ದೀಪಾವಳಿ ಉಡುಗೊರೆ ಕೊಡ್ತಾವ್ರಲ್ಲ ಈ ಸರ್ಕಾರದಲ್ಲಿ, ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ. ಅದರಿಂದ ಇವನಿಗೇನು ಸಿಗ್ತದೆ? ಬಿ ಖಾತೆಯಿಂದ ಎ ಖಾತೆಗೆ ಹೋದಾಗ ಈಗ ಹಾಂ ಅವರಿಗೆ ದರೋಡೆ ಮಾಡೋಕ್ಕೆ ಒಳ್ಳೆ ಅವಕಾಶ ಇದು. ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ, ಇನ್ನೂ 7.5 ಲಕ್ಷ ಬಿ ಖಾತೆಯಲ್ಲಿ ಹೋಲ್ಡರ್ಸ್ ಅವರೇ ಅಂತ ಹೇಳಿ. ಆಮೇಲೆ ಅದೇನೋ ಇದೆ, ಸರ್ಕಾರದ ಆದೇಶದೆಲ್ಲ ತರಲಿಲ್ಲ. ಇಲ್ಲಿ ನಾನು ಬೆಂಗಳೂರಿನಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ತಿರುವಾಗ. ಅಯ್ಯೋ ರಾಮನೇ, 1 ನಿಮಿಷ ಬ್ರದರ್. ಸ್ಪೆಸಿಫಿಕ್ ಅವರ ಪರಮೇಶ್ವರನ ಮಂತ್ರಿ ಅಂತ ಕರಿತೀರಾ? ಏನು ಗೊತ್ತಿದೆ ಅವರಿಗೆ? ಇಲ್ಲಿ ಕಣ್ಣು ಕಟ್ದಂಗಿದೆ ಇವ್ರ ಆದೇಶಗಳು. ಏನು ಹೇಳ್ತಾರೆ, ಅದೆಂಥದ್ದು ಬಿ ಖಾತೆಯಿಂದ ಎ ಖಾತೆ ಮಾಡ್ತೀವಿ, 100 ದಿವಸ ಸಮಯ ಕೊಟ್ಟಿದ್ದೀವಿ, ನೀವು ಒಂದು ಅರ್ಜಿ ಹಾಕೋದಕ್ಕೆ 500 ರೂಪಾಯಿ ಕಟ್ಟು ಒಂದು ಅರ್ಜಿ ಹಾಕಿ, ಆಮೇಲೆ ಅದೇನೋ ಆನ್ಲೈನು ಇದರೊಳಗೆಲ್ಲ ಏನೋ ಎಲ್ಲ ನಿಮ್ಮ ಇದನ್ನು ಫೀಡ್ಬ್ಯಾಕ್ ಮಾಡಿ ನಿಮ್ಮ ಎಲ್ಲ ವಿವರಣೆನ. ಅದ್ರ ಜೊತೆಗೆ ಈಗ ಏನು ಗೈಡೆನ್ಸ್ ವ್ಯಾಲ್ಯೂ ಮಾಡೋರಲ್ಲ, ಗೈಡೆನ್ಸ್ ವ್ಯಾಲ್ಯೂ ಇವತ್ತು 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದು ಯಾವಾಗ? ಕಳೆದ ವರ್ಷ 2 ಬಾರಿ ಮಾಡಿದ್ರು ಸರ್ಕಾರ ಬಂದಮೇಲೆ. ಈ ಸರ್ಕಾರ ಬಂದಮೇಲೆ 2 ಬಾರಿ ಮಾಡವ್ರೆ. ಅವರೆಲ್ಲರ ಡೆವಲಪರ್ಸ್ಗಳು ಅವ್ರು ಕೇಳಿ ಹೇಳ್ತಾರೆ. ಇರಲಿ. ಈಗ ಬ್ರದರ್ ನೀವು ಹೇಳಿದ್ರಲ್ಲ, ಈಗ ಗೈಡೆನ್ಸ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಮಾಡಿ 5% ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಕಟ್ಟಿ ಅಂತವ್ರೆ. ಈಗ 30-40 ಸೈಟು 4-3-12 1,200 ರೆಡಿ.
ಇವರು ಒಂದು ಅಡಿಗೆ ಈಗ ಇವರೇ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂ 5,000 ರೂಪಾಯಿನಿಂದ 35,000 40,000 ರೂಪಾಯಿ ಇವರೇ ಮಾಡವ್ರೆ ಒಂದು ಅಡಿಗೆ. ಈಗ 1,200 ಅಡಿಗೆ ಎಷ್ಟಾಯಿತು? 1.5 ಕೋಟಿ 2 ಕೋಟಿ ಬೆಲೆ ಬಾಳ ಈಗ ಸೈಟ್ ಅವು. ಅವನು 15,000 20,000 ತಗೊಂಡವನೇ, ಟ್ಯಾಕ್ಸು ಕಟ್ಕೊಂಬಂದವನೇ. ಈಗ 5% ಅಂದರೆ 1 ಕೋಟಿಗೆ ಅವನು ಎಷ್ಟು ಕಟ್ಟಬೇಕು? 5 ಲಕ್ಷ. ಅವನ ಜಾಗ ಅದು ಸರ್ಕಾರದ ಜಾಗ ಅಲ್ಲ. ಇದನ್ನು ನಾನು ಹೇಳ್ತಾ ಇರೋದು. ಇದು ಗೊತ್ತಿಲ್ಲದ್ರೆ ಮಕ್ಳು ಕೇಳಿದ್ರು ಹೇಳ್ತಾರೆ ಪರಮೇಶ್ವರಿಗೆ. ಅದು ಸ್ವಲ್ಪ ಯಾರು ಸಣ್ಣ ಮಕ್ಳು ಕೇಳಿ ಗೊತ್ತಿಲ್ಲದೆ ಇದ್ರೆ ಮಹಾನಗರ ಪಾಲಿಕೆ ಅಂತ ಘೋಷಣೆ ಮಾಡಿ 3 ವರ್ಷ ಹಣ ಕೊಡಲ್ಲ ಅಂತ ನಮ್ದು ಹಂಗೆ ಮಾಡಿದ್ದಾರೆ, 37 ಸೇರ್ಪಡೆ ಮಾಡಿದ್ದಾರೆ. ಇದು ಬರೀ ಘೋಷಣೆ ಸರ್ಕಾರ ಬ್ರದರ್, ಘೋಷಣೆಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಇದು. ಅನುದಾನನೂ ಕೊಡಲ್ಲ, ಹೆಚ್ಚುವರಿ ಹುದ್ದೆನೂ ಕೊಡಲ್ಲ. ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಈಗ RSSನ್ನು ಇವತ್ತು ಅವರ ಸಾರ್ವಜನಿಕ ಚಟುವಟಿಕೆಗಳು ಅವರಿಗೇನು ಬ್ಯಾನ್ ಮಾಡೋಕ್ಕಾಗಿಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ಅವ್ರು ಹೇಳಿರೋದೇನು, ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಿಯ ಅಧೀನದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ಆ ಪೆರೇಡ್ ಮಾಡೋದು, ಫಂಕ್ಷನ್ ಮಾಡೋದು ಮಾಡಬಾರ್ದು ಅಂತ ನೆನ್ನೆ ಆದೇಶ ಸಚಿವ ಸಂಪುಟದಲ್ಲಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ತಾನೇ ಮಾಡಿರೋದು. ಇದೆಲ್ಲ ಯಾತಕ್ಕೆ ಇದನ್ನು ಈ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ? ಕೇವಲ ರಾಜಕೀಯದ ಬಂಡವಾಳಕ್ಕೆ. ಒಂದೊಂದು ಪಕ್ಷಗಳು ಒಂದೊಂದು ರೀತಿಯಲ್ಲಿ ಇಂಥ ವಿಷಯಗಳೇ ಸಾಕು, ಅವರಿಗೆ ಅಭಿವೃದ್ಧಿ ಬೇಕಿಲ್ಲ. ಇದರ ಅವಶ್ಯಕತೆ ಏನಿದೆ? RSSನ ಮಹಾತ್ಮ ಗಾಂಧೀಜಿಯವರನ್ನು ಗೋಡ್ಸೆ ಗುಂಡಿಟ್ಟು ಕೊಂದಾಗಲೇ ಬ್ಯಾನ್ ಮಾಡಿದರು. ಇದೇ ನೆಹರೂರೇ ಆ ಬ್ಯಾನ್ನ ವಾಪಸ್ ತಗೊಳ್ಳಿಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವ್ರಿಗಿಂತಲೂ ಕರೆಗೆ ಸಿದ್ದರಾಮಯ್ಯನ. ಇವೆಲ್ಲ ಏನು ಅರ್ಥ ಏನಿದೆ ಇದರಿಂದ? ಇದು ಒಟ್ಟಾರೆ ಸಮಾಜದಲ್ಲಿ ಸಂಘರ್ಷಗಳು, ಸಮಾಜದಲ್ಲಿ ಒಬ್ರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಮೂಡಿಸ್ತಕ್ಕಂಥದ್ದು ಮತ್ತು ಸಾರ್ವಜನಿಕರನ್ನ ದಾರಿ ತಪ್ಪಿಸಿ ಇವ್ರ ತಪ್ಪುಗಳನ್ನು ಮುಚ್ಕೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇಂಥ ವಿಷಯಗಳಿಗೇ ಕಳೆದ 2.5 ವರ್ಷದಿಂದ ಈಗ ಅದು ಎಂಥದ್ದು ನಿಮ್ಮ ಧರ್ಮಸ್ಥಳ ತಲೆಬುರುಡೆ ನಾವು ತಂದ್ವ ವಿರೋಧ ಪಕ್ಷಗಳು. ಅವನು ಯಾವನೋ ಒಬ್ಬ 3 ಜನ ಹೋದರು, ಸಿದ್ದರಾಮಯ್ಯನವರಿಗೆ ಅರ್ಜಿ ಕೊಟ್ಟರು ತನಿಖೆ ಆಗಬೇಕು ಅಂತ. ಅರ್ಜಿ ಕೊಟ್ಟು ಪುಣ್ಯಾತ್ಮರು ಅವ್ರು ಏನಾದರೂ ಆ SIT ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯನವರು, ಆ ಅರ್ಜಿ ಕೊಟ್ಟರು ಏನೂ ಕೊಡಲೇ ಇಲ್ಲ. ಅವರು ಇವನು ಯಾರನ್ನ ಸೃಷ್ಟಿ ಮಾಡ್ಕೊಂಡ್ರು, ಚಿನ್ನಯ್ಯನ ಬುರುಡೆ ಅಂತೇಳಿ ಇಡೀ ರಾಜ್ಯದ ಜನಕ್ಕೆ ಎಷ್ಟು ತಿಂಗಳು ನಡೆಸಿದ್ರು. ಇದು ಬೇರೆ ವಿಷಯವೇ ಇಲ್ಲ. TV ಹಾಕಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಬುರುಡೆ ಅನ್ನೋದು ಬಿಟ್ಟು ಬೇರೆ ಏನು ಇರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಈ ಸರ್ಕಾರ. ಈ SIT ರಚನೆ ಮಾಡಿದಿರಲ್ಲ, ಈ SITಯಿಂದ ಚಿನ್ನಯ್ಯನೊಬ್ಬನ ಕರ್ಕೊಂಡೋಗಿ ಇಟ್ಕೊಂಡವ್ರೀಗ. ಇನ್ನುಳಿದವ್ರನ್ನೆಲ್ಲ ಏನು ಮಾಡವ್ರೆ? ಇದ್ರ ಹಿಂದೆ ಅವರೆಲ್ಲ ಯಾರಾದ್ರು ಟಚ್ ಮಾಡಿದ್ದಾರೆ SIT ಅವರು ಇಲ್ಲಿವರೆಗೆ? ರಾಧಾರಶ್ವಾಗಿ ಓಡಾಡ್ತಾವ್ರೆ. ಇದೊಂದು SIT ಅಂತ ಕರಿತೀರಾ? ಅದಕ್ಕೇನೋ ಬಹುಮಾನ ಬೇರೆ ಕೊಡ್ತಾರಂತೆ ಪರಮೇಶ್ವರ್ SIT. ಒಂದು ನಿಮಿಷ ನನಗೆ ಮೊನ್ನೆ ಇಲಾಖೆ ಹೆಸರು ಬೇಡಿ, ಕೇಂದ್ರ ಸರ್ಕಾರದ ಪಾಲು ದುಡ್ಡು ಬಂದಿದೆ. ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ರಾಜ್ಯ ಸರ್ಕಾರ ಕೊಡಬೇಕಲ್ಲ. ಇವತ್ತವರೆಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡದೆ ದುಡ್ಡಿಲ್ಲದೆ ಆ ದುಡ್ಡು ಹಂಗೆ ಬಿದ್ದಿದೆ. ಇದು ಈ ಸರ್ಕಾರದ ಯೋಗ್ಯತೆ. ನಮಗೆ ಶಕ್ತಿ ಇದೆಯೋ ಇಲ್ವೋ, ಧೈರ್ಯ ಇದೆಯೋ ಇಲ್ವೋ, ಅವ್ರ ನಾವು ಪ್ರದರ್ಶನ ಮಾಡಬೇಕಾ? ತಾಕತ್ತು ದಮ್ಮನ ಮೊದಲು ನೀವು ಸರಿಯಾಗ್ರಪ್ಪ ಅಂತ ಅದಕ್ಕೆ ಹೇಳ್ತಿರೋದು ನಾನು. ಕೇಂದ್ರ ಸರ್ಕಾರ ಕೊಡೋ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ಳೋದು, ಇಲ್ಲ ಮಾಡೋ ಶಕ್ತಿ ಇಲ್ಲದೆ ಮ್ಯಾಚಿಂಗ್ ಗ್ರಾಂಟ್ ಕೊಡೋಕ್ಕಾಗದೆ ಆ ಕೆಲಸಗಳನ್ನೇ ನಿಲ್ಲಿಸೋದು, ಈ ಕೆಲಸ ಮಾಡ್ಕೊಂಡು ಹೋಯ್ತಾವ್ರೆ. ಉದಾಹರಣೆ ಕೊಡಬಲ್ಲೆ ಏನೇನಾಗಿದೆ ಅಂತ. ಯಾವ
ನಿಜವಾದ ದೊಡ್ಡ ಕಂಪನಿಗಳು ಬಂದಿಲ್ಲ. ಮೊನ್ನೆ ಕೂಡ ಒಂದು ಗೂಗಲ್ ಆರ್ಟಿಫಿಷಿಯಲ್ ವಿಶಾಖಪಟ್ಟಣಕ್ಕೆ ಹೋಯ್ತು. ಏನು ಸರ್ ಕಾರಣ? ಇದೇನು ಇನ್ಫ್ರಾಸ್ಟ್ರಕ್ಚರ್ ಇಲ್ವಾ? ಅದೆಲ್ಲ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟವರಲ್ಲ, ಸಚಿವ ನಮಗೇನು ಇವರದೆಲ್ಲ ಅವಶ್ಯಕತೆ ಇಲ್ಲ, ಹೋಗ್ಬೋದು ಅಂತೇಳಿ. ಏನು ಫ್ಲಡ್ ಬಂದಾಗ ಬದ್ದಾವ್ರಂತಲ್ಲ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ನೀವು ನೋಡಿದ್ರೆ ಈಗ ಹೇಳ್ತೀರಿ, ಅವ್ರು ನೋಡಿದ್ರೆ ಫ್ಲಡ್ ಬಂದಂಗೆ ಬರ್ತಾ ಇದೆ ದುಡ್ಡು ಇನ್ವೆಸ್ಟರ್ಸ್ದು ಅಂತ. ನನಗಿಲ್ಲ ಅವೆಲ್ಲ. ಸದ್ಯ ನಮ್ಮ ಕ್ರಾಂತಿ ಭ್ರಾಂತಿ ಎಲ್ಲ ನಾವು ಸರಿ ಮಾಡ್ಕೊಂಡ್ರೆ ಸಾಕಾಗಿದೆ. ನಾವು ಅವ್ರ ಕ್ರಾಂತಿ ಕಟ್ಕೊಂಡು ಏನ್ತದೆ ಅದು 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 ಸಿದ್ದರಾಮಯ್ಯನವ್ರ ಗಣತಿ. ನಿಜವಾದ ಜಾತಿ ಗಣತಿ, ನಿಜವಾದ ನನಗೆ ಅವ್ರನ್ನ ಕೇಳಬೇಕು ನೀವು. ಯಾವುದೋ ನಿಜವಾದ ಜಾತಿ ಗಣತಿ ಅಲ್ಲ, ಸಿದ್ದರಾಮಯ್ಯನವ್ರ ಜಾತಿ ಗಣತಿ ಅದಷ್ಟೇ. ಹಾಂ, ಇವತ್ತು ಒಂದು ಸುಮ್ಮನೆ ಕ್ಲೋಸ್ ಡೋರ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಅರಸೀಕೆರೆ ಒಂದೇ ಅಲ್ಲಣ್ಣ, ಇಡೀ ರಾಜ್ಯದಲ್ಲಿ ಅಟ್ರಾಸಿಟಿ ಕೇಸ್. ನೆನ್ನೆ ರಾತ್ರಿ ಸಹ ಒಂದು ಪಾವಗಡೋದು ಒಂದು ಅಟ್ರಾಸಿಟಿ ಕೇಸ್ ಇಟ್ಕೊಂಡು ಪಾಪ ಜನ ಎದ್ರಕೊಂಡು ಓಡ ಬಂದ್ರು ಹಳ್ಳಿಯವರು. ಅದೇನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ವರ್ಷ ನಾವು ಕಾಯಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಭಾಳ ಹೊತ್ತು ಮಾತಾಡ್ಬಿಟ್ಟಿದ್ವಿ ಅಂದರೆ ಸ್ವಲ್ಪ ನಾನು ತಾಕತ್ತು ಬಂದಿದೆ ಅಂತ ಅನ್ನೋದು ಹೇಳೋಕ್ಕೆ ಮಾಡಿ. ಅವ್ರದ್ದು ಊಟ ಆಗಿತ್ತಲ್ಲ ಅದಕ್ಕೆ